ಸ್ನೇಹಿತರೆ, ಈ ಥರ ಒಂದು ದೇವಸ್ಥಾನ ನಾನು ಲೈಫಲ್ಲಿ ದರ್ಶನ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಶಿವರ ದೇವಸ್ಥಾನ ನೀರಲ್ಲಿ ನಡ್ಕೊಂಡು ಹೋಗಿ ದರ್ಶನ ಮಾಡಬೇಕು. ತುಂಬ ಅಂದರೆ ತುಂಬ ವಿಶೇಷ ಇದೆ ಸ್ನೇಹಿತರೆ. ಇದೇನು ಮಾರ್ಕ್ ಕಾಣಿಸ್ತಾ ಇದೆ, ಇಲ್ಲಿಂದ ನಿಮಗೆ ಆಫ್ ರೋಡಿಂಗ್ 5 ಕಿಲೋಮೀಟರ್ಸ್ ಇರುತ್ತೆ. ಇದಂತೂ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಮಳೆ ಬಿದ್ದಿದ್ದ ಕಾರಣದಿಂದ ರೋಡ್ ಎಲ್ಲ ತುಂಬ ಅಂದರೆ ತುಂಬ ನೀರು ಹರಿದಿರೋ ಕಾರಣದಿಂದ ಮಣ್ಣು ರೋಡ್ ಇದು. ಆದರೆ ಮಳೆಯಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು. ಬೇರೆ ಟೈಮಲ್ಲಿ ಸ್ವಲ್ಪ ಚೆನ್ನಾಗೇ ಇರುತ್ತೆ ರೋಡು. ಮಳೇಲಿ ಬರೋವಾಗ ಖಂಡಿತ ಸ್ನೇಹಿತರೆ ಈ ಥರ ಎಲ್ಲ ವಾಟರ್ ಕ್ರಾಸಿಂಗ್ ಇರ್ತದೆ, ಈ ಥರದ್ದೆಲ್ಲ ನೋಡ್ಕೊಂಡು ಬನ್ನಿ. ಯಾಕಂದರೆ ಸೇಫ್ಟಿ ಫಸ್ಟು. ಆರಾಮಾಗಿ ದರ್ಶನ ಮಾಡೋಕೆ ಹೋಗೋಣ ಬನ್ನಿ ಸ್ನೇಹಿತರೆ. ಏನಾಗುತ್ತೆ, ದರ್ಶನ ಆಗುತ್ತೋ ಇಲ್ಲ ಕೂಡ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ ಏನಾಗುತ್ತೋ. ಸ್ನೇಹಿತರೆ, ಇಲ್ಲಿಂದ ಬೋರ್ಡ್ಗಳು ಹಾಕಿದ್ದಾರೆ, ಯಾವುದೇ ತೊಂದರೆ ಆಗಲ್ಲ ನಿಮಗೆ. ಎಕ್ಸಲೆಂಟಾಗಿ ನೇಚರ್ ಮಾತ್ರ ಐತೆ. ರೋಡು ಸ್ವಲ್ಪ ಚೆನ್ನಾಗಿಲ್ಲ ಆದ್ರೂ, ಆದರೆ ಒಬ್ಬರು ಯಾರೂ ಇಲ್ಲ. ಇವಾಗ ಇಲ್ಲಿವರೆಗೂ ಲೊಕೇಶನ್ ಎಂಡ್ ಆಗಿದೆ. ನನ್ನ ಹಿಂದೆ ನೋಡಿ ಏನು ಕಾಣಿಸ್ತಿದೆ, ಈ ಕಡೆ ಅಲ್ಲಿ ತೋರಿಸ್ತಾ ಇದೆ ಲೊಕೇಶನ್ನು. ಅಲ್ಲಿ ಹೋಗಿ ನೋಡೋಣ ಫಸ್ಟು. ದೇವಸ್ಥಾನ ಐತಾ ಇಲ್ಲ ಕೂಡ ಗೊತ್ತಿಲ್ಲ. ಈ ಕಾಡಲ್ಲಿ ನೆಟ್ವರ್ಕ್ ಕೂಡ ಇಲ್ಲ, ಏನೂ ಇಲ್ಲ. ಬನ್ನಿ ಹೋಗಿ ನೋಡೋಣ ದೇವಸ್ಥಾನ ಐತೇನೋ. ಶಿವನ್ ಇದ್ದರೆ ದರ್ಶನ ಮಾಡೋಣ ಬನ್ನಿ ಸ್ನೇಹಿತರೆ. ಲೊಕೇಶನ್ ಹಾಕ್ಕೊಂಡು ಬಂದಿದ್ದೀರಿ, ಗಾಡಿ ಆಲ್ರೆಡಿ ಮೇಲೆ ಪಾರ್ಕ್ ಮಾಡಿದ್ದೀರಿ. ಪಾರ್ಕ್ ಮಾಡಿಬಿಡಿ ಕೆಳಗಡೆ ಅಂತೂ ಗಾಡಿ ಹೋಗಲ್ಲ, ನಡ್ಕೊಂಡು ಹೋಗಬೇಕು. ದೇವಸ್ಥಾನ ಕೆಳಗಡೆ ಇದೆ. ಬನ್ನಿ ನೋಡೋಣ ದೇವಸ್ಥಾನ, ಸ್ವಾಮಿಗಳೇನಿದ್ದಾರ ಇಲ್ಲ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಇಲ್ಲಿಗಿದೆ ಗೇಟ್ ಮುಚ್ಚಿದಾರ ತೆಗ್ದಿದಾರ ಕೂಡ ಗೊತ್ತಿಲ್ಲ. ಬನ್ನಿ ನೋಡೋಣ. ಯಾರು ಅಂದರೆ ಯಾರೂ ಇಲ್ಲ, ನಾವು ಇಬ್ಬರು ಬಿಟ್ಟರೆ ಇಲ್ಲಿ ಬಂದಿರೋದು. ಇಲ್ಲಿ ಮನೆಗಳಂತೂ ಯಾರೂ ಇಲ್ಲ. ದೇವಸ್ಥಾನ ಮುಚ್ದಂಗಿದೆ. ದೇವ್ರ ದಯಿಂದ ದರ್ಶನ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿದೆ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೇಚರ್ ಎಲ್ಲ ಇಲ್ಲಿ, ಅದ್ಭುತವಾಗಿದೆ ಸ್ನೇಹಿತರೆ.